3 ದಿನಗಳಿಂದ ಆಸ್ಪತ್ರೆಯಲ್ಲಿರುವಂತಹ ಅಗ್ನಿಶ್ರೀಧರ್ ಮಾಹಿತಿ ನಿಗೂಢ ಅಂತ ಅನ್ನಿಸ್ತಾ ಇದೆ. ಸಾಗರ ಆಸ್ಪತ್ರೆಯಲ್ಲಿ ಅಗ್ನಿಶ್ರೀಧರ್ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದು ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ ಇರುವಂತಹ ಸಾಗರ ಆಸ್ಪತ್ರೆಯಲ್ಲಿ ಕಳೆದ 3 ದಿನಗಳಿಂದ ಅವರು ದಾಖಲಾಗಿದ್ದಾರೆ. ಪೊಲೀಸ್ ಬಂದೋಬಸ್ತ್ನಲ್ಲಿ ಅಗ್ನಿಶ್ರೀಧರ್ಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಮೊನ್ನೆ 6 ಜನ ಪೊಲೀಸರ ಬಂದೋಬಸ್ತ್ ಇತ್ತು, ಇವತ್ತು 3 ಜನ ಪೊಲೀಸರ ಬಂದೋಬಸ್ತ್ ಇದೆ. ಆಸ್ಪತ್ರೆಯಲ್ಲಿ ಸ್ಪೆಷಲ್ ಡಿಲಕ್ಸ್ ವಾರ್ಡ್ನಲ್ಲಿ ಅಗ್ನಿಶ್ರೀಧರ್ ದಾಖಲಾಗಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದು ಅಗ್ನಿಶ್ರೀಧರ್ ಕುಟುಂಬದ 3ರನ್ನ ಬಿಟ್ಟರೆ ವೈದ್ಯರಿಗೆ ಮಾತ್ರ ಅವರನ್ನ ನೋಡೋದಕ್ಕೆ ಅವಕಾಶ. ಆಸ್ಪತ್ರೆಯ ಇತರೆ ಯಾವುದೇ ಸಿಬ್ಬಂದಿಗೂ ಕೂಡ ಅವರಿರುವಂತಹ ವಾರ್ಡ್ ಕಡೆಗೆ ಪ್ರವೇಶವೇ ಇಲ್ಲ. ಅಗ್ನಿಶ್ರೀಧರ್ ಇರುವ ವಾರ್ಡ್ ಕಡೆ ಯಾರು ಕೂಡ ಸುಳಿಯುವಂತೆ ಕೂಡ ಇಲ್ಲ ಅಂತ ಹೇಳಲಾಗಿದೆ. ವಾರ್ಡ್ನಲ್ಲಿ ಶ್ರೀಧರ್ ಪತ್ನಿ, ಪುತ್ರಿ ಮತ್ತು ಸುಮನಾ ಕಿತ್ತೂರು ಬಿಟ್ಟರೆ ಬೇರೆ ಯಾರು ಕೂಡ ವಾರ್ಡ್ ಕಡೆಗೆ ಹೋಗೋದಕ್ಕೆ ಪ್ರಯತ್ನ ಪಟ್ಟರೆ ಅವರಿಗೆ ನೋ ಎಂಟ್ರಿ ಅಂತ ಹೇಳಲಾಗ್ತಾ ಇದೆ. ಫೆಬ್ರವರಿ 7ರಂದು ರಾತ್ರಿ ಅಗ್ನಿಶ್ರೀಧರ್ ಆಸ್ಪತ್ರೆಗೆ ದಾಖಲಾಗಿದ್ರು. ಎದೆನೋವು ಅಂತ ಸಾಗರ ಆಸ್ಪತ್ರೆಗೆ ದಾಖಲಾದಂತಹ ಶ್ರೀಧರ್ ಅವರನ್ನ ಹೃದ್ರೋಗ ತಜ್ಞ ಡಾಕ್ಟರ್ KS ಕಿಶೋರ್ ವಿಚಾರಿಸಿಕೊಳ್ತಾ ಇದ್ದಾರೆ. ಅವರಿಗೆ ಮಾತ್ರ ವಾರ್ಡ್ಗೆ ಎಂಟ್ರಿ ಇರೋದು. ಬಂಧನದ ಭೀತಿಯಲ್ಲಿ ನಿರೀಕ್ಷಣಾ ಜಾಮೀನು ಕೋರಿ ಇವತ್ತು ಸೆಷನ್ಸ್ ಕೋರ್ಟ್ಗೆ ವಕೀಲರ ಮೂಲಕ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತಹ ಶ್ರೀಧರ್ಗೆ ಈಗ ನಿರೀಕ್ಷಣಾ ಜಾಮೀನು ಕೂಡ ಲಭ್ಯ ಆಗಿದೆ. 15 ದಿನಗಳ ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ ಮಂಜೂರು ಮಾಡಿದೆ. ಇನ್ನು ಆರೋಗ್ಯ ಸಮಸ್ಯೆ ಅಂತ ಪೊಲೀಸರು ಈಗ ಸುಮ್ಮನಿದ್ದಾರೆ ಅಂತ ಹೇಳಲಾಗಿದ್ದು ಒಂಟೆ ರೋಹಿತ್ ಮತ್ತೆ ಸೈಲೆಂಟ್ ಸುನಿಲ್ಗೆ ಆಶ್ರಯ ನೀಡಿದಂತಹ ಆರೋಪ ಶ್ರೀಧರ್ ಮೇಲಿದೆ. ಹಾಗೆ ಬಚ್ಚನ್ ಬಂಧನ ಪ್ರಕರಣದಲ್ಲೂ ಕೂಡ ಶ್ರೀಧರ್ ಆರೋಪಿಯಾಗಿದ್ದು ಅವರನ್ನ ಬಂಧಿಸುವಂತಹ ಸ್ಥಿತಿಯಲ್ಲಿ ಸದ್ಯ ಇಲ್ಲ ಅಂತ ಕೂಡ ಪೊಲೀಸರು ಅಭಿಪ್ರಾಯಪಟ್ಟಿದ್ದಾರೆ. ಶ್ರೀಧರ್ ಮನೆ ಶೋಧ ಮಾಡಿದಂತಹ ತನಿಖಾಧಿಕಾರಿಗಳು ಈ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದು ಸದ್ಯ ಅಂತೂ 15 ದಿನಗಳ ಕಾಲ ಜಾಮೀನು ಸಿಕ್ಕಿರುವ ಹಿನ್ನೆಲೆಯಲ್ಲಿ ಈಗ ಯಾವುದೇ ಬಂಧನ ಆಗೋದಿಲ್ಲ. ಆದರೆ ಬಂಧನದ ಭೀತಿಯಿಂದಲೇ ಅವರು ನಿರೀಕ್ಷಣಾ ಜಾಮೀನಿನ ಅರ್ಜಿಯನ್ನ ಸಲ್ಲಿಸಿರೋದು. ಬೆಂಗಳೂರು ಕೋರ್ಟ್ ಕೂಡ ಸೆಷನ್ಸ್ ಕೋರ್ಟ್ ಕೂಡ 15 ದಿನಗಳ ಕಾಲ ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡಿದೆ.